ಎಷ್ಟು ಚಂದ ಇದು ಮಾಡಬೇಡಿ, ಅದೇ ಸ್ವಲ್ಪ ಜೂಮ್ ಮಾಡಿ ಸರ್, ಮೊಸಳೆ ಹೋಗುತ್ತೆ ನೋಡಿ ಇಲ್ಲಿ ಆ ಥರ ಬರ್ತೈತೋ. ನಾವು ಇಲ್ಲಿ ಮಾತಾಡೋದ್ನು ಸ್ವಲ್ಪ ಭಾಳ ಡೇಂಜರ್ ಸರ್ ಇದು. ಅಂದ್ರೆ ಇಲ್ಲಿ ಮಾತಾಡ್ತಿದ್ರು ಸುತ್ತ ನೋಡ್ಕೋಬೇಕು, ನಾವು ಭಾಳ ಹುಷಾರಲ್ಲಿ ಇರ್ಬೇಕು. ಇಲ್ಲಿ ತುಂಗಭದ್ರಾ ನದಿ ಸರ್, ತುಂಗಭದ್ರಾ ನದಿ ಬಿಡ್ತೀನಿ, ಮತ್ತೆ ಆ ಕಡೆ ರಾಯಚೂರು ಸೈಡ್ ಎಲ್ಲ ಇದು ಕೃಷ್ಣಾ ನದಿ ಆ ಕಡೆನೂ ಹಿಡಿದೀನಿ. ನೈಟ್ ಎಲ್ಲ ಬಂದು ಇದ್ರ ಮೇಲೆ ಮಲಗ್ತದೆ ಸರ್, ಹಿಂಗೆ ಹಾಂ ಮಲಗ್ತದೆ ಸರ್, ಇದೆಲ್ಲ ಬಂದು ಮಲಗ್ತವೆ ಸರ್. ಇಲ್ಲ ಸರ್, ಈಗ ಇಲ್ಲ ರೈಟ್ ಇದೆ ಸರ್, ರೈಟ್ಗೆ. ಹಾಂ ಸರ್. ಇನ್ನು ಒಂದು ಚಿಕ್ಕದಿದ್ದ ದೊಡ್ಡದಿದ್ದ ಗೊತ್ತಿಲ್ಲ ಸರ್, ಸರಿ ಕಂಡಿಲ್ಲ ಅದು. ಎರಡಿದೆ ಸರ್ ಇದರಲ್ಲಿ. ಎರಡು ಒಟ್ಟಿಗೆ ಬಂದ್ಬಿಟ್ಟವ? ಹ್ಞೂ ಒಟ್ಟಿಗೆ ಬಂದವ ಸರ್. ಸರ್ ರೊಟ್ಟಿ ಮಾಡ್ದಾಗ ಸರ್. ರೊಟ್ಟಿ? ಹ್ಞೂ ಸರ್. ಜೋಳದ ರೊಟ್ಟಿ? ಹಾಂ ಜೋಳದ ರೊಟ್ಟಿ ಸರ್. ಇದೇನು ಮಧ್ಯಾಹ್ನಕ್ಕೆ ಬೆಳಗ್ಗೆಗ? ಬೆಳಗ್ಗೆಗೆ ಸರ್. ಬೆಳಗ್ಗೆ ಟಿಫನ್ ರೊಟ್ಟಿ? ಹಾಂ ಸರ್, ಎಲ್ಲ ಟಿಫನ್ ಮಾಡ್ತಾರೆ ಸರ್. ಮಾಡಿದ್ಮೇಲೆ ಇನ್ನು ಸ್ವಲ್ಪ ಯಜಮಾನ್ರಂದ್ರೆ ರೊಟ್ಟಿ ಬಳಸ್ತಾರೆ ಸರ್. ಅವ್ರು ಟಿಫನ್ ಮಾಡಂಗಿಲ್ಲ ಸರ್. ಅವ್ರು ನಮಗೆ ಒಗ್ಗರಣೆ ಇಲ್ಲ ತಿನ್ನಂಗಿಲ್ಲ ಸರ್. ಹಾಂ ರೊಟ್ಟಿ ಸರ್ ತಿನ್ನೋದು. ಅದು ಎಷ್ಟು ರೊಟ್ಟಿ ಮಾಡ್ತಾರೆ ಸರ್? ಸರ್ ಒಂದು 10-15 ಮಾಡ್ತಾರೆ ಸರ್. 10. ಹ್ಞೂ ಸರ್. ಹಾಂ ನಮ್ಮ ತಂಗಿ ಸರ್. ನಿಮ್ಮ ತಂಗಿ? ಹ್ಞೂ ಸರ್. ನಿಮ್ಮ ಸ್ವಂತ ತಂಗಿ? ಹ್ಞೂ ಸರ್. ಸರ್ ಶಿವಮ್ಮ. ಇದು ನಿಮ್ಮದೇ ಮನೆನಾ? ಹಾಂ ಇದು ಹಳೆ ಮನೆ ಸರ್ ನಮ್ಮ. ಸರ್ ಇವನು ನನ್ನ ಹೆಣ್ಣಿನ ತಮ್ಮ ಸರ್. ಇವನು 3ನೇ ಸರ್, ಇವನು 4ನೇ, ಇನ್ನೊಬ್ಬ ಸಣ್ಣವನು ಸಿಂಧನ ಹುಡುಗಿ ಸರ್. 11 ಮಕ್ಕಳು? ಹ್ಞೂ ಸರ್, 11 ಮಕ್ಕಳು. ಏನು ಮಾಡ್ತಿದ್ದಾರೆ ನೀವೆಲ್ಲ? ಏನು ಮಾಡ್ತಾರೆ ಅವರೆಲ್ಲ? ಇವರು ಓದ್ಕೊಂಡ್ರೆ ಸರ್, ಜಾಬಿಗೆ ಅಪ್ಲೈ ಮಾಡ್ಯಾರ. ಇನ್ನು ಇದು ಬಂದಿಲ್ಲ ಸರ್, ರಿಟರ್ನ್ ಬಂದಿಲ್ಲ. ಇವಾಗ ವ್ಯಾಪಾರ ಮಾಡಕತ್ತಾರೆ. ನಿಮ್ಮ ರಿಸರ್ವೇಷನ್ ಎಸ್ ಸರ್, ಬುಡಗ ಜಂಗಮ್ಮ ಪರಿಶಿಷ್ಟ ಪಂಗಡ. ಒಳ್ಳೆದಾಗಲಿ ನಿಮಗೆ. ಈಗ ನಿಮಗೆ ಕಾಲ್ ಮಾಡಿದ್ರಾ ಈ ಥರ ಮೊಸಳೆ ಬಂದಿದೆ ಅಂತ? ಅಲ್ಲ ಹೊಂಡದಲ್ಲಿ? ಹೊಂಡದಲ್ಲಿ ಮಾಡಿಲ್ಲ ಸರ್, ನಿನ್ನೆ ನೈಟ್ ಹೋದಲ್ಲಿ ನೋಡಿ ಸರ್. ಹಾಂ, ನೈಟ್ ಹೋದಲ್ಲಿ ಅದೊಂದು ಹಳ್ಳ ಬರುತ್ತೆ ಸರ್. ಹಳ್ಳದಲ್ಲಿ ಇವು 2 ಕ್ಯಾಚ್ ಮಾಡಿದ್ದೆ ಸರ್ ನಾನು. ಮತ್ತು ಪಕ್ಕದಲ್ಲಿ ಕೃಷಿ ಹೊಂಡ ಒಂದಿತ್ತು ಸರ್. ಕೃಷಿ ಹೊಂಡದಲ್ಲಿ 2 ಇದೆ ಸರ್. 2 ಇದಾವೆ ಅಲ್ಲಿ. ಅದು ಈಗ ಹೋಗಿ ಹಿಡಿತೀರಾ? ಹಾಂ ಇವಾಗ ಹಿಡಿತೀವಿ ಸರ್. ಎಲ್ಲಿ ಹೋಗಿದ್ರು? ಯಾರು ಇವರಲ್ಲ ಸರ್? ಅವ್ರು ಅಲ್ಲೇ ಇರೋರು ಸರ್. ಹಾಂ ಸರ್, ವೇಸ್ಟ್ ಮಾತನಾಡಬಲ್ಲೆ, ಶಾಸ್ತ್ರ ಪುರಾಣ ಹೇಳಬಲ್ಲೆ, ಚೇತ ಶಿಲೆಗಳು ಕೇಳಬಲ್ಲೆ, ನಿನ್ನ ಕಷ್ಟ ಬಂದರೆ ದೂರ ಮಾಡಬಲ್ಲೆ ದೇವ ನೀನು ಯಾರ. ನಿಮ್ದೆಲ್ಲ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಈಗ, ಹಣಕಾಸಿನ ಪರಿಸ್ಥಿತಿ? ಸರ್ ಇವಾಗ ನೋಡಿ ಸರ್, ಇವಾಗ ರೈತರನ್ನು ಸರ್ ಅವ್ರನ್ನೂ ತಿಳ್ಕೊಂಡ ಸರ್. ಕಲಾವಿದರಿಗೆ ಏನು ಗೌರವ ಕೊಡಬೇಕು ಏನಿಲ್ಲ ಅಂತೇಳಿ ಪಾಪ ಅವ್ರನ್ನೂ ಪ್ರೋತ್ಸಾಹನ ಕೊಡ್ತಾರೆ ಸರ್. ಪಾಪ ಕೊಡ್ತಾರೆ ಸರ್. ಈಗ ಒಂದಿನ ಒಂದು ಹಳ್ಳಿ ಮೇಲೆ ಎಷ್ಟು ಕಲೆಕ್ಷನ್ ಆಗುತ್ತೆ ನಿಮಗೆ ಸರ್? ಒಂದು ಹಳ್ಳಿಗೆ ಹೋದ್ರಾಗನ್ನ 1,80,000 50,000 ಆ ಥರ ಆಗುತ್ತೆ ಸರ್. ಎಷ್ಟು? ಹಾಂ, 1,80,000 50,000 ಆಗುತ್ತೆ. ಅದರಲ್ಲಿ 12 ಜನ 13 ಜನ ಇರ್ತೀವಿ ಸರ್ ನಾವು. 13 ಜನ ಇರ್ತೀವಿ. ಮತ್ತು ಎಲ್ಲ ಹೋಗಿ ಇವು ಕೂಲಿ ಸಾಮಾನು ಬೀಳುತ್ತೆ ಸರ್. ಅದು ಒಂದು ದಿನ ಕೂಲಿ ಇರ್ತದೆ ಸರ್, ಕೂಲಿ ಸಾಮಾನು ಬೀಳುತ್ತೆ. ಎಷ್ಟು ದಿನ ಇರ್ತೀರಿ ಒಂದು ಹಳ್ಳಿಲಿ? ಒಂದು ಹಳ್ಳಿಯಲ್ಲಿ ಒಂದು 15ರಿಂದ ಹಿಡಿದು 20 ದಿನ ಇರೋವರೆಗೆ ಇರ್ತೀವಿ ಸರ್. ಅಷ್ಟು ಸೇರಿಸಿ 1.5 ಲಕ್ಷ ಕಲೆಕ್ಷನ್ ಆಗುತ್ತೆ. ಹ್ಞೂ ಸರ್. ಯಾವ ಊರಲ್ಲಿ ಸರ್ ಈಗ ನಾವು ಹೋಗೋದಾ ಸರ್? ಈಗ ನಾವು ಹೋಗೋದು ಯಾವ? ಇಲ್ಲ ಕೆಂಚನಗುಡ್ಡ ಸರ್. ಕೆಂಚನಗುಡ್ಡ? ಹ್ಞೂ ಸರ್. ಇದು ಇದಲ್ವಾ? ಹಾಂ, ಸಿರುಗುಪ್ಪ ಬಸ್ ಸರ್. ಸಿರುಗುಪ್ಪ ಇತ್ತಗಡೆ ಒಂದು ರೈಟಿಗೆ ಲೆಫ್ಟಿಗೆ ದಾರಿ ಬರುತ್ತೆ, ರೋಡು ಇದೆ. ಅದೇ ಸ್ಟೇಟ್ ಹೋದ್ರೆ ಇದೆ ಸರ್ ರೋಡು. ಬನ್ನಿ ಹೋಗೋಣ. ಕ್ಲೋಸ್ ಮಾಡಿ. ಬಲೆ? ಹಾಂ ಸರ್. ಬಲೆ ಬೇಕು ಹಿಡಿಯೋಕ್ಕೆ? ಹಾಂ ಬಲೆ ಬೇಕು ಸರ್. ಕೈ ಹಿಡಿಯೋಕ್ಕಾಗಲ್ಲ? ಕೈಲಿ ಹಿಡೋಕ್ಕಾಗಲ್ಲ. ನೀರಿನ ಹೊರಗಡೆ ಇದ್ರೆ ಕೈಲಿ ಹಿಡಿತೀವಿ ಸರ್. ನೀರಿನಲ್ಲಿ ಇದ್ರಾಗ ಬಲೆ. ಈಗ ಬಲೆ ಇಟ್ರೆ ಕಾರ? ಹಾಂ ಬಲೆ ಐತಿ. ಕೆಂಚನಗುಡ್ಡಕ್ಕೆ ಹೋಗೋಣ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಒಂದು ಕೃಷಿ ಹೊಂಡಕ್ಕೆ ಇವತ್ತು ಮೊಸಳೆ ಬಂದಿದೆ. ನಮ್ಮ ಮಲ್ಲಯ್ಯನವ್ರು ಅದನ್ನ ಹೇಗೆ ಹಿಡಿತಾರೆ ನೋಡೋಣಂತೆ. ನಿಮ್ಮೂರಲ್ಲಿ ಸ್ಕೂಲ್ ಇದೆಯಾ? ಹ್ಞೂ ಸರ್ ಇದೆ ಸರ್. ಗೌರ್ಮೆಂಟ್ ಸ್ಕೂಲ್? ಹ್ಞೂ ಗೌರ್ಮೆಂಟ್ ಸ್ಕೂಲ್ 2 ಇದೆ ಸರ್. ಇಲ್ಲಿ ಈಚೆ ಕಡೆ ಒಂದಿದೆ ಸರ್, ಇನ್ನು ಈ ಕೋಟೆ ಒಳಗೆ ಸರ್, ಒಳಗಡೆ ಒಂದು ಇದೆ ಸರ್. ಹ್ಞೂ 2 ಸ್ಕೂಲ್ ಇದೆ ಸರ್. ಹೋಗ್ತಾರೆ ನಿಮ್ಮ 3 ಮಕ್ಕಳು? ಹಾಂ ಓದ್ತಾರೆ ಸರ್, ಎಲ್ಲರೂ ಓದ್ತಾರೆ. ಜನ ಟೀಚರ್ಸ್ ಎಷ್ಟಿದ್ದಾರೆ? ಹಾಂ ನಾವು ಒಳಗಡೆ ಹೋಗಿಲ್ಲ ಸರ್. ಒಳಗೆ ಹೋಗಕ್ಕೆ ಹೋಗಿಲ್ಲ? ನಾನು ಹೋಗಿಲ್ಲ ಸರ್. ಗುಡ್. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಾಗಿರೋ ಹಾಗೆ ನಾವು ಸಿರುಗುಪ್ಪ ತಾಲೂಕಲ್ಲಿದ್ದೀವಲ್ಲ, ಇಲ್ಲಿಂದ ನಾವು ಮಲ್ಲಯ್ಯವ್ರ ಜೊತೆಗೆ ಮೊಸಳೆ ಒಂದು ರೆಸ್ಕ್ಯೂ, ಮೊಸಳೆಯನ್ನು ಕಾಪಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ ಮೊಸಳೆ ಒಬ್ಬ ರೈತರ ಕೃಷಿ ಹೊಂಡಕ್ಕೆ ಬಂದುಬಿಟ್ಟಿದೆ. ಸೊ ಅದನ್ನು ತೆಗೆದುಕೊಂಡೋಗಿ ಅವರು ತುಂಗಭದ್ರಾ ನದಿಗೆ ಬಿಡ್ತಾರೆ. ನಾವು ತುಂಗಭದ್ರಾ ನದಿನೂ ಕೂಡ ನೋಡೋಂತೆ ಸ್ನೇಹಿತರೆ. ಮುಂದೆ ಹೋಗೋಣ. ನೋಡಿ, ಈ ಕೆಂಚನಗುಡ್ಡ ಅಂತ ಇಲ್ಲಿ ಬೋರ್ಡ್ ಇದೆಯಲ್ಲ, ಈ ಕೆಂಚನಗುಡ್ಡದಲ್ಲೇ ಇರೋಂಥದ್ದು ನಾವು ಮೊಸಳೆ ರೆಸ್ಕ್ಯೂ. ಈಗ ಇಲ್ಲಿ ಮುಂದೆ ಬಂದರೆ ನಿಮ್ಗೆ ನೋಡ್ತಾ ಇದ್ದೀರಿ. ಮುಂದೆ ಈ ರಸ್ತೆ ಸ್ನೇಹಿತರೆ ಸಂಡೂರು, ಕಂಪ್ಲಿ, ಮಣ್ಣೂರು, ಸೂಗೂರು, ರುದ್ರಪಾದ, ನಡವಿ, ಉಡಗೋಳ, ನಿಟ್ಟೂರು, ಎರ್ಕಲ್, ಕೆಂಚನಗುಡ್ಡ, ದೇವಲಾಪುರಕ್ಕೆ ಹೋಗುತ್ತೆ. ಕೆಂಚನಗುಡ್ಡ 4 ಕಿಲೋಮೀಟ್ರ್ ನಮ್ಗೆ ಇಲ್ಲಿಂದ. ನಾವು ಹೋಗೋಣಂತ ಬನ್ನಿ. ಆಮೇಲೆ ಇಲ್ಲಿ ಸ್ನೇಹಿತರೆ ಈ ರಸ್ತೆ ಶ್ರೀ 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 ವಸುಧೇಂದ್ರ ತೀರ್ಥ ಪಾದಂಗಳವರ ಮೂಲ ಬೃಂದಾವನ ಸನ್ನಿಧಾನ.
ಅಲ್ಲಿ ಕೂಡ ಇದೆ, ಅಂದರೆ ಅಲ್ಲಿ ಕೂಡ ಹೋಗುತ್ತೆ. ಅಲ್ಲಿ ತುಂಗಭದ್ರಾ ನದಿನಲ್ಲೇ ಒಂದು ಬೃಂದಾವನ ಇದೆ, ರಾಯರ ಬೃಂದಾವನ, ಅಲ್ಲಿ ಕೂಡ ಹೋಗೋಣಂತೆ. ಹೋಗೋಣ ಬರ್ರಿ. ಈ ಥರ ಕಲ್ಲುಗಳಿದ್ವು ಸರ್ ಮೊದಲೆಲ್ಲ. ಇದೆಲ್ಲ ಅಣೆಕಟ್ಟು ಈ ಥರ ವಿಜಯನಗರ ಕಾಲದ್ದು, ವಿಜಯನಗರ ಕಾಲದಲ್ಲಿ ಕಟ್ಟಿಸಿರೋದು ಇದು. ಓಕೆ, ಎಲ್ಲಿ ಬಂದ್ವಿ? ಯಾವ ಜಾಗ ಇದು ಸರ್? ಇದು ಕೆಂಚನಗುಡ್ಡ ಸರ್. ಕೆಂಚನಗುಡ್ಡ. ಕೆಂಚನಗುಡ್ಡ ಇದೆ ಡ್ಯಾಮ್ ಸರ್. ಇದು ತುಂಗಭದ್ರಾ ನದಿ. ಹ್ಞೂ ಸರ್. ಈಗ ನೀವು ಬದುಕ್ತಾ ಇರೋದು ತುಂಗಭದ್ರಾ ನದಿ ತೀರದಲ್ಲಿ. ತುಂಗಭದ್ರಾ ನದಿ, ಬಳ್ಳಾರಿ, ಸಿರುಗುಪ್ಪ ಎಲ್ಲ ತುಂಗಭದ್ರಾ ನದಿ. ಹೌದು ಸರ್. ಸೊ ನಿಮಗೆ ಮೊಸಳೆ ಬರೋದು ಎಲ್ಲಿಂದ ಸರ್? ಇಲ್ಲಿಂದ ಸರ್. ಅವು ಯಾವ ಥರ ಬಂದು ಒಂದು ಹಳ್ಳುಗಳು ಬಂದು ಇದಕ್ಕೆ ಜಾಯ್ನ್ ಆಗ್ತವೆ ಸರ್. ಹಳ್ಳ ಬಂದು ಇದಕ್ಕೆ ಜಾಯ್ನ್ ಆಗ್ತವಲ್ಲ ಸರ್. ಹೊಸ ನೀರು ಬಂದಲ್ಲಿ ಸ್ಮೆಲ್ಲಿಗೆ ಹೋಗ್ತವೆ ಸರ್. ಮೀನು ಯಾವ ಥರ ಬರ್ತವೆ ಮೇಲ್ಗಡೆ, ಅವು ಆ ಥರ ಹೊಸ ನೀರು ಬಂದಮೇಲೆ ಹರಿದಾಡ್ಕೊಂತ ಹೋಗ್ಬಿಡ್ತವೆ ಸರ್ ಅವು. ಅದರಲ್ಲೇ ಮತ್ತು ಅಲಿಗೇಟರ್ ಬೇರೆ ಇದೆ ಸರ್. ಅವು ಎಂಡೆ ಎಲ್ಲಿರುತ್ತೆ ಅದು ತಿನ್ನಕ್ಕಾಗಿ ಹೋಗ್ತವೆ ಸರ್. ಅಲಿಗೇಟರ್ ತಿನ್ನಕ್ಕೆ ಹೋಗ್ತವೆ. ತಿನ್ನಕ್ಕೆ ಹೋದ ಮೇಲೆ ಅಲ್ಲಿ ಸ್ವಲ್ಪ ಟೈಮ್ ಆಯ್ತಪ್ಪ ಅಂದ್ರಾಗ ಯಾವುದನ್ನ ಒಂದು ಕೃಷಿ ಹೊಂಡ ಆ ಥರ ಇದ್ರಾಗನ, ಮತ್ತು ಈ ಥರ ನದಿ ಇದ್ರೆ ನದಿಯಲ್ಲಿ ಬೀಳ್ತವೆ, ಹೊಂಡದಲ್ಲಿದ್ರೆ ಹೊಂಡದಲ್ಲಿ ಬೀಳ್ತವೆ, ಇಲ್ಲಾಂದರೆ ಹಳ್ಳ ಕೆರೆಗಳಿದ್ರಾಗನ ಹಳ್ಳಿ ಕೆರೆದಲ್ಲಿ ಒಂದು ಅಲ್ಲೇ ವಸ್ತಿ ಮಾಡ್ಕೊಂಬಿಡ್ತಾವೆ. ಅವನು ಜಲ್ದಿ ಬರೋಂಗಿಲ್ಲ ಕೆಳಗಡೆ, ಅಲ್ಲೇ ಉಳ್ಕೊಳ್ಳೋಕೆ ಟ್ರೈ ಮಾಡುತ್ತೆ ಸರ್. ವ್ಯವಸ್ಥೆ ಬೇಸಿತ್ತಪ್ಪ ಅಂದ್ರಾಗನ ಅಲ್ಲಿ ಬಂದು ಉಳ್ಕೊಳ್ಳುತ್ತೆ. ಹಾಗೆ ಮುಂದೆ ಮತ್ತೆ ದನ ಕರುಗಳು ತಿನ್ನೋವಲ್ಲ ಸ್ವಲ್ಪ ದೊಡ್ಡವಾಗಿ ಅಲ್ಲೇ ಅವು ಬರೋ ಎಲ್ಲ ಕಾಮನ್ ರೂಟೆಲ್ಲ ಗೊತ್ತಾಗ್ಬಿಡುತ್ತೆ ಸರ್. ಇದು ಇಷ್ಟೇ ಅಂತ ಅಂದಮೇಲೆ ಅವಾಗ ಅಟ್ಯಾಕ್ ಮಾಡೋಕೆ ಹೋಗೋದು. ಅದು ದೊಡ್ಡದಾದ ಮೇಲೆ ಇದೆಲ್ಲ ಇಷ್ಟ ಬಿಡು ಅಂತೇಳಿ ಅಂದ್ಕೊಂಡ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗೋದು. ಇನ್ನೊಂದು ಕೆಲವು ಇದೇವೆ ಸರ್, ಕೆಲವು ಒಂದೊಂದು ಕ್ವಿಂಟಲ್ ಇದ್ರೂ ಅಟ್ಯಾಕ್ ಮಾಡೋಂಗಿಲ್ಲ. ಮನುಷ್ಯರಿಗೆ ನೋಡ್ರಿಗನ ಭಯಬಿದ್ದು ಓಡೋಗ್ತವೆ, ಅಟ್ಯಾಕ್ ಮಾಡೋಕೆ ಬರೋಂಗಿಲ್ಲ. ಏನು ಯಾವುದಾಗಲೂ ಒಂದು ನಾಯಿ ಆಗಲಿ ನರಿ ಆಗಲಿ ಅಂತ ಏನಾದರೂ ನೀರು ಕುಡಿಯೋಕೆ ಬಂದು ತಿನ್ನಕ್ಕೆ ಬಂದಿರ್ತಾವಲ್ಲ ಸರ್, ತಿನ್ನಕ್ಕೆ ಬಂದಿದ್ವಿ ಮನುಷ್ಯನ ಕ್ಯಾಚ್ ಮಾಡೋದು. ತಿಂದಿದ್ವಿ ಒಂದೇ. ಆ ಥರ ನಾಯಿಗೆ ಹಿಡಿದು ಪಳಗಿದ್ರಾಗನ ಬಂದು ತಿನ್ನೋ ಸರ್. ಒಂದು ದನ ಆಗಲಿ ಎಮ್ಮೆ ಆಗಲಿ ಕರು ಆ ಥರ ತಿಂದಿದ್ದು ಅದ್ರಾಗನ ಪಳಗಿದ್ವಿ ಅದ್ರಾಗನ ಮನುಷ್ಯರನ್ನ ಕೇರ್ ಮಾಡೋಂಗಿಲ್ಲ ಅವು. ಅದೇ ಇಷ್ಟೇ ಸರ್. ನಾವು ಇಷ್ಟು ಬಂದು ನಿಂತ್ರು ಏನಾದ್ರೂ ನಾವು ಇಷ್ಟು ದೂರದಲ್ಲಿ ಮಾತಾಡ್ಕೊಂತಿದ್ರು ಹಿಂದಿಲಾಶ್ ಬಂದು ಕ್ಯಾಚ್ ಮಾಡ್ಕೊಂಡ್ಬಿಡ್ತವೆ, ಹಿಡಿದು ಬಿಡ್ತೇವೆ. ಹಿಡಿದೇ ಬೇಕಿಲ್ಲ, ಒಂದೇ ಸತ್ಲೆ ತಗೊಂಡು ಹೋಗ್ಬಿಡುತ್ತೆ ಅವು. ಅದ್ರೇನು ಮಾತಾಡ್ಸೋದು ಏನಿಲ್ಲ. ನಾವು ಎಷ್ಟು ಜನ ಇದ್ರು ವ್ಯರ್ಥ ಅಲ್ಲಿ ಬಿಡಿಸ್ಕೊಳಕ್ ಆಗಂಗಿಲ್ಲ. ಮತ್ತೆ ಅದ್ರ ನಾವು ಹೋಗಿ ಏನಾದ್ರು ತಗೊಂಬರಕ್ಕಾಗಲ್ಲ. ಬಾಯಲ್ಲಿ ಬಿತ್ತಂದ್ರಾಗ ಅವನು ಆಯ್ತು ಮರ್ತಂಬಿಡ ಸರ್. ಮತ್ತೆ ಉಳಿದು ಬರೋದು ಕಷ್ಟ. ಈಗ ಒಂದು ಮೊಸಳೆ, ಹ್ಞೂ ಸರ್, ಮೊಸಳೆ ಕೈಗೆ ಮನುಷ್ಯ ಸಿಕ್ಕರೆ ಮುಗೀತು ಸರ್. ಮತ್ತೆ ಬರ್ಬೇಕಾದ್ರೆ ಭಾಳ ಕಷ್ಟ. ಅದರಲ್ಲಿ ಇವಾಗ ನಾವು ರೆಸ್ಕ್ಯೂ ಮಾಡ್ತೀವಿ ಸರ್. ಇಂಥ ನೀರಿನಲ್ಲಾದ್ರೂ ಹಿಡಿದೀವಿ ಸರ್, ಭಾಳ ಹಿಡಿದೀವಿ. ನದಿಯಲ್ಲಿ ಹಿಡಿದಿಲ್ಲ, ಕೆರೆಗಳಲ್ಲಿ ಆ ಥರ ಹಳ್ಳಗಳಲ್ಲಿ ಹಿಡಿದ್ರೂ ಮುಂಜಾಗ್ರತೆಯಲ್ಲಿ ಭಾಳ ನಾವು ನೋಡ್ಕೊಂತೀವಿ ಸರ್. ಬಂದ ಮೇಲೆ ಯಾವ ಥರ ಹೋಗ್ಬೇಕು, ಯಾವ ಥರ ಬರ್ಬೇಕಂತೇಳಿ ಆ ಟೆಕ್ನಿಕ್ ಮೇಲೆ ಹಿಡಿತೀವಿ ಸರ್ ನಾವು. ನಮ್ಮ ರೈತರು ಇನ್ನೊಂದು ಸರ್, ನಮ್ಮ ತುಂಗಭದ್ರಾ ನದಿ ಪ್ರಾಂತದ ರೈತರಿಗೆ ಹೇಳೋದು ಒಂದು ಮನವಿ, ಯಾರಲ್ಲೇ ಆಗಲಿ ಮೊಸಳೆ ಕಂಡ್ರೆ ಅಲ್ಲಿ ಮೊಸಳೆ ಕಾಣುತ್ತಪ್ಪ ಅಂದ್ರಾಗ ಅದು ಇದೇನು ಮಾಡ್ತೀವಿ ಬಿಡಿ ಅಂತೇಳಿ ಹೋಗಿ ಫುಟ್ಬಾಲ್ ಎತ್ತೋದಾಗಲಿ ಆ ಥರ ಮಾಡೋದು ಸರ್. ಇವಾಗ ಪಂಪ್ಸೆಟ್ಟಿಗೆ ನೀರು ಬಿಡ್ತಿರ್ತಾರೆ ಸರ್, ಫುಟ್ಬಾಲ್ ಕೆಳಗಡೆ ಬಿದ್ದಿರುತ್ತೆ ನೀರಿನಲ್ಲಿ. ಇದೇನು ಮಾಡ್ತೀವಿ ಅಷ್ಟು ದೂರ ಇದ್ರೂ ಎತ್ತಕ್ಕೆ ಹೋಗ್ತಿರ್ತಾರೆ. ಅಂಥ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ, ಅದು ಭಾಳ ರಿಸ್ಕ್, ಇದು ಕಷ್ಟದ ಕೆಲಸ. ಮುಂದೆ ಇತ್ತೀಚಿನ ದಿನಗಳ ಸಹ 1 ವರ್ಷ ಕೆಳಗಡೆ 2 ವರ್ಷ ಕೆಳಗಡೆ ಇಲ್ಲಿ ನಿಟ್ಟೂರಲ್ಲಿ ಒಂದು ಮನುಷ್ಯನ ತಿಂದುಬಿಡ್ತು ಸರ್. ಹಸು ಮೇಸವ್ರನ್ನ ತಿಂದುಬಿಡ್ತು. ಈ ಥರ ಎಲ್ಲ ಆಗ್ತಿರ್ತವೆ. ಮುಂಜಾಗ್ರತೆಯಲ್ಲಿ ಆ ಥರ ಏನನ್ನೇ ಸಮಸ್ಯೆ ಇದ್ರಾಗನ ಡಿಪಾರ್ಟ್ಮೆಂಟ್ ಫಾರೆಸ್ಟರ್ ಇದ್ರೆ ಅವ್ರಿಗೆ ತಿಳಿಸಿದ್ರಾಗನ ಮುನ್ನೆಚ್ಚರಿಕೆ ತಗೊಂಡು ಬಂದು ನಿಮಗೆ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿ ಕೊಡ್ತೇವೆ. ದಯವಿಟ್ಟು ರೈತರಿಗೆ ಹೇಳೋದೇನೆಂದರೆ, ನಮ್ಮ ತುಂಗಭದ್ರಾ ಎಲ್ಲ ಪ್ರಾಂತ್ಯಗಳಲ್ಲಿ ಮೊಸಳೆ ಕಂಡು ಬಂದಲ್ಲಿ ಹೆಚ್ಚೊಂದು ಇದು ಮಾಡಬೇಡಿ. ಅದು ಸ್ವಲ್ಪ ಜೂಮ್ ಮಾಡಿ ಸರ್, ಮೊಸಳೆ ಹೋಗುತ್ತೆ ನೋಡಿ ಇಲ್ಲಿ. ಹಾಂ ಸರ್, ಹಾಂ ಸರ್, ಆ ಥರ ಬರ್ತೈತೋ. ನಾವು ಇಲ್ಲಿ ಮಾತಾಡೋದು ಸ್ವಲ್ಪ ಭಾಳ ಡೇಂಜರ್ ಸರ್ ಇದು. ಅಂದ್ರೆ ಇಲ್ಲಿ ಮಾತಾಡ್ತಿದ್ರು ಸುತ್ತ ನೋಡ್ಕೋಬೇಕು. ನಾವು ಸುತ್ತ ನೋಡ್ಕೊಂಡೆ ಮಾತಾಡಬೇಕು. ಅಂದರೆ ಎಲ್ಲಿ ನೋಡ್ಕೊಂತವ ಯಾವ ಥರ ಬರ್ತಾವ ಗೊತ್ತಾಗಂಗಿಲ್ಲ. ಭಾಳ ಹುಷಾರಲ್ಲಿ ಇರ್ಬೇಕು ಇಲ್ಲಿ. ಹ್ಞೂ ಸರ್, ಇಷ್ಟಿರುತ್ತೆ ನೋಡಿ. ಒಟ್ಟು ನೀವು ಹಿಡಿದಿರೋ ಅಷ್ಟು ಮೊಸಳೆಗಳು? ಹಾಂ ಸರ್, ತುಂಗಭದ್ರಾ ನದಿ ಮೊಸಳೆಗಳೇ. ತುಂಗಭದ್ರಾ ನದಿ ಸರ್, ತುಂಗಭದ್ರಾ ನದಿ ಬಿಡ್ತೀನಿ. ಮತ್ತೆ ಆ ಕಡೆ ರಾಯಚೂರು ಸೈಡ್ ಎಲ್ಲ ಇದು ಕೃಷ್ಣಾ ನದಿ, ಆ ಕಡೆನೂ ಹಿಡಿದೀನಿ ಸರ್. ಹಿಡಿತೀವಿ ಸರ್ ಅಲ್ಲಿ. ಅಂದ್ರೆ ಹಗಲಿತ್ನ ಕಮ್ಮಿ ಸರ್ ಕಾಣೋದು.
ನೈಟ್ ಹೊತ್ನಾಗ ಭಾಳ ಸರ್ ಕಾಣೋದು. ನೈಟ್ ಎಲ್ಲ ಬಂದು ಇದ್ರ ಮೇಲೆ ಮಲಗ್ತದೆ ಸರ್ ಹಿಂಗೆ. ಹಾಂ ಮಲಗ್ತದೆ ಸರ್ ಇದೆಲ್ಲ ಬಂದು ಮಲಗ್ತವೆ. ಅಣೆಕಟ್ಟುಗಳ ಮೇಲೆ ಮೇಲ್ತವೆ, ವಿಶ್ರಾಂತಿ ತಗೊಂತವೆ. ಮತ್ತು ನೈಟ್ ಜನ ಇವಾಗ ಏನಾರ ಫುಡ್ ಗಿಡ್ ಸ್ವಲ್ಪ ಸಾಲ್ಟೇಜ್ ಇದ್ದಪ್ಪ ಅಂದ್ರೂ ಹೋಗಿ ಫುಡ್ ತಿನ್ನಕ್ಕೂ ಹೋಗ್ತವೆ ಸರ್. ಹೊರಗಡೆ ಅವು ಗೊಬ್ಬರ, ಎಂಡೆ ಗೊಬ್ಬರ ಆ ಥರ ತಿನ್ನಕ್ಕೆ ಹೋಗ್ತದೆ. ಹೊಲಕ್ಕೆ ಹೋಗ್ತದೆ ಸರ್. ಹೊಲಕ್ಕೆ? ಹ್ಞೂ ಸರ್. ಏನು ಪರ್ಫೆಕ್ಟ್ ಡ್ರೈವಿಂಗ್ ಮಾಡ್ತಾರೆ ಸರ್? ಒಂದು ಇಂಚ್ ಹೆಚ್ಚು ಕಮ್ಮಿ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಈ ಕಡೆಗೆಲ್ಲ ರೈತರಿಗೆಲ್ಲ ಕಾಮನ್ ಆಗಿಬಿಟ್ಟವು ಸರ್. ಈ ಕಡೆ ರೈತರಿಗೆಲ್ಲ ಕಾಮನ್. ಈಗ ಆ ಹುಲ್ಲಲ್ಲೆಲ್ಲ ಇರೋ ಚಾನ್ಸ್ ಇದೆ? ಹಾಂ ಇದೆ ಸರ್, ಇದೆ, ಕಂಪಲ್ಸರಿ ಇದೆ. ಇದೆ ಸರ್. ಹಂಪೆ ಎಷ್ಟು ದೂರ ನಿಮ್ಗೆ ಇಲ್ಲಿಗೆ? ಸರ್ ಇಲ್ಲಿಂದ 70 ಕಿಲೋಮೀಟರ್ ಸರ್ ಈ ಕಡೆಗೆ. ಹಾಂ ಈಚೆ ಕಡೆ. ಬನ್ನಿ, ಈಗ ಎಲ್ಲಿ ಬಂದಿದೆ ಮೊಸಳೆ ನೋಡೋಣ ಸರ್. ಹೋಗಿ ಬನ್ನಿ ಸರ್, ರೆಸ್ಟ್ ಮಾಡೋಣ. ಓಕೆ. ರೆಸ್ಕ್ಯೂ ಸರ್, ಇದೆ ರೆಸ್ಕ್ಯೂ ಮಾಡ್ಬೇಕಂತ ಸರ್ ದೇವದುರ್ಗ. ಹ್ಞೂ ಸರ್. ಮೊಸಳೆ ಬಂದಿದೆ ಅಂತ? ಹಾಂ ಬಂದಿದ್ದೇನೆ ಸರ್. ದೇವದುರ್ಗದಿಂದ ಒಂದು 8 ಕಿಲೋಮೀಟರ್ ಆಯ್ತು ಸರ್ ಹಳ್ಳಿ. ಸರ್ ಇಲ್ಲ ಸರ್ ಈಗ ಇಲ್ಲೇ ರೈಟ್ ಇದೆ ಸರ್. ರೈಟ್ಗೆ? ಹ್ಞೂ ಸರ್. ಅಲ್ಲಿರೋದಾ? ಹ್ಞೂ ಅಲ್ಲಿರೋದು ಸರ್. ಅದೇ ಅಲ್ಲೇ ರೈತರು ಇದ್ದಾರೆ ಸರ್, ಅಲ್ಲಿ ಓದ್ತಾರಲ್ಲ ಸರ್. ಹಾಂ ಅದೇ ಕೆರೆ ಸರ್. ಹಾಂ ಸರ್ ಅದೇ. ಹಾಂ ಸರ್. ಹ್ಞೂ ಸರ್. ಹಾಂ ಅದೇ ಕೆರೆ. ಗೊತ್ತಿಲ್ಲ ಸರ್ ಅದು. ಈ ಕಡೆ ಭತ್ತ ಜಾಸ್ತಿ ಅಲ್ಲ? ಇದೆಲ್ಲ ಭತ್ತ ಸರ್. ಇವ್ರು ಭತ್ತ ಬೆಳೆಕ್ ಆಯ್ತಾವ್ರೀಗ? ಹಾಂ ಇಲ್ಲಿ ಸೈಡ್ ಹಾಕಿ ಬಿಡೋದು ಸರ್ ಸ್ವಲ್ಪ. ಇಲ್ಲಿ ಹಾಕೋದೇನೋ? ಹಾಂ ಇಲ್ಲಿ ಹಾಕಿ ಬಿಡೋ ಸ್ವಲ್ಪ. ಎಲ್ಲಿರೋದು ಸ್ವಲ್ಪ ಅಣ್ಣ, ಸ್ವಲ್ಪ ಗಾಡಿ ತಗೋಣ, ಇಲ್ಲಿ ಸೈಡ್ ಹಾಕ್ತಾರೆ ಕಾರ್. ಸ್ಟೇಟ್ ಬನ್ನಿ. ಹಾಂ ಸಾಕು ಸರ್. ಯಾವ ಜಾಗ ಸರ್ ಇದು? ಸರ್ ಇದು ಕೆಂಚನಗುಡ್ಡ ಸರ್. ಹಾಂ ಕೆಂಚನಗುಡ್ಡಲಿಂದ ಇದು ರೆಡ್ಡಿ ಸರ್ ಕೆರೆ. ಹಾಂ ಇದರೊಳಗೆ ಇವಾಗ ರೆಸ್ಕ್ಯೂ ಮಾಡೋದು ಸರ್. ಹೌದಾ? ಹ್ಞೂ ಸರ್. ಈಗ ಅದು ಕೆರೆ? ಹಾಂ ಇದೆ ಕೆರೆ. ಹಾಂ ಇದೆಲ್ಲ ಭತ್ತ ಬೆಳೆ ಜಾಗ? ಎಲ್ಲ ಬೆತ್ತೆ ಬೆಳೆ ಸರ್ ಇದೆಲ್ಲ. ಅಂದರೆ ತುಂಗಭದ್ರಾ ನೀರು? ಹಾಂ ತುಂಗಭದ್ರಾ ನೀರು ಬರ್ತದೆ. ಓಕೆ. ನೋಡಿ ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ, ಸುತ್ತ ಬರೀ ಭತ್ತ ಬೆಳೆಯ ಗದ್ದೆಗಳೇ. ಸೊ ಆ ಗದ್ದೆಗೆ ನೀರು ಬೇಕು ಅಂತ ಅಲ್ಲಿ ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ. ತುಂಗಭದ್ರಾ ನದಿಯಿಂದ ಬಂದ ಮೊಸಳೆ ಹೊಸ ನೀರಿಗೆ ಬಂದದ್ರೊಳಗೆ ಸೇರಿಕೊಂಡಿದೆ. ಹೇಗೆ ಅದನ್ನು ರೆಸ್ಕ್ಯೂ ಮಾಡ್ತಾರೆ ನೋಡೋಣ. ಓಕೆ ಸರ್. ಈಗ ಯಾಕೆ ರೆಸ್ಕ್ಯೂ ಮಾಡ್ಬೇಕು? ಅಲ್ಲೇ ಇರಲಿ ಬಿಡಿಯೋದು ಸರ್. ಇವಾಗ ಈಗ ಇರ್ಲಿ ಬಿಡಿ ಅಂತ ಅಂತೀವಿ ಸರ್. ನಾಳೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಮತ್ತೆ ಡಿಪಾರ್ಟ್ಮೆಂಟ್ ಅವರಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ ಸರ್. ಇತ್ತೀಚಿನ ದಿನಗಳಲ್ಲಿ ಅದು ಹೇಳಿ ಸರ್, ನಿಟ್ಟೂರಲ್ಲಿ ಒಂದು ಮನುಷ್ಯನ ತಿಂದು ಬಿಡ್ತಿಲ್ಲ ಸರ್. ಆ ಥರದ ಒಂದು ದನ ಆಗಲಿ, ಕರು ಆಗಲಿ, ಮತ್ತು ಈಗ ಗದ್ದೆಗಳು ಬಯಲಿರೋದಕ್ಕೆ ಒಂದು ಮರಿ ಗಿರಿ ಆಗಲಿ, ಕುರಿ ಮರಿ ಎಲ್ಲ ಬಂದು ನೀರು ಕುಡಿಯೋಕೆ ಬರ್ತಿರ್ತವೆ ಸರ್. ಅವಕ್ಕೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದಾಗ ಮತ್ತೆ ಅದು ಭಾಳ ರಿಸ್ಕ್ ಆಗುತ್ತೆ. ಒಬ್ಬರಿಂದ ಎಲ್ಲ ರೈತರೆಲ್ಲ ಮತ್ತೆ ಅದು ಎಲ್ಲಿದ್ದಾವೆ ಅಂತ ನಮಗೇನು ತೊಂದರೆ ಭಾಳ ಆಗಿಬಿಡುತ್ತೆ. ನಮ್ಮ ಹತ್ರ ಇದೆ ಸರ್, ನಮ್ಮ ಹತ್ರ ಇದೆ ಸರ್ ಅಂತೇಳಿ ಕಾಲ್ ಮಾಡ್ತಿರ್ತಾರೆ. ಹಂಗಾಗಿ ಇವು ಎಲ್ಲಿ ಕಂಡಿರ್ತವೆ ಅಲ್ಲೇ ಹಿಡಿದು ಹಾಗೆ ಸಾಗಿಸ್ತೀವಿ ಸರ್. ಸಾಗಿಸ್ತೀರಿ? ಅಷ್ಟೇ ಸಾಗಿಸ್ತೀವಿ. ಒಟ್ಟು ಮೊಸಳೆ ಕಂಡ್ರೆ ನದಿಗೆ ಬಿಡ್ಬೇಕು? ನದಿಗೆ ಅದಂತ ಅಷ್ಟೇ ಸರ್, ಫಿಕ್ಸ್ ಅದು. ಮತ್ತೆ ಬಿಡುಗಾಡದಪ್ಪ, ಅಷ್ಟು ರೈತರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಅದರಿಂದ ಸರ್ ನಿನ್ನೆ ಹಿಡಿದಿರೋದಿಲ್ಲ ಸರ್ ನೈಟ್. ಇಲ್ಲಿ ಇದೇ ಹಳ್ಳ ಮುಂದೆ ಒಂದು ಬರುತ್ತೆ ಸರ್, ಅಲ್ಲಿ 2 ಹಿಡಿದಿವಿ ಸರ್. ಒಂದು ಸಣ್ಣ ಮರಿ, ಒಂದು ಸ್ವಲ್ಪ ಮಾಮೂಲಿ ಐತಿ, ಅದೊಂದು 2 ಹಿಡಿದಿವಿ ಸರ್. ಅದು ಹಿಡಿದ್ವಿ. ಇವಾಗ ನೈಟನ್ನು ನೋಡಿದ್ವಿ ಸರ್, ಇದರಲ್ಲಿ ನೈಟ್ ನೋಡಿದ್ವಿ. ಇವತ್ತು ರೆಸ್ಕ್ಯೂ ಮಾಡೋಣ ಅಂತೇಳಿ ಬಂದಿನಿ ಸರ್. ಹ್ಞೂ ಸರ್. ಬನ್ನಿ ಹೋಗೋಣ. ಏನು ತಂದಿದ್ರಿ? ಏನೇನು ತಂದಿದ್ರಿ? ಬಲೆ ಇದೆ ಸರ್. ಬಲೆ? ಹ್ಞೂ ಸರ್. ಅಲ್ಲಿ ತೆಗೆದು ತೋರಿಸ್ತೀರಾ? ತೋರಿಸಿ ಸರ್. ಸರ್ ಇದ್ರೊಳಗಡೆ ಇದೆಯಾ? ಹಾಂ ಇದ್ರೊಳಗಡೆ ಇದೆ ಸರ್. ಎಷ್ಟು ದೊಡ್ಡದು ಗೊತ್ತಾ ನಿಮಗೆ? ಸರ್ ನನ್ನ ಲೆಕ್ಕಕ್ಕೆ ಒಂದು 40ರಿಂದ 50 kg ಇರ್ಬೋದು ಸರ್ ಒಂದು. ಹಾಂ. ಇನ್ನು ಒಂದು ಚಿಕ್ಕದಿದ್ದ ದೊಡ್ಡದಿದ್ದ ಗೊತ್ತಿಲ್ಲ ಸರ್, ಸರಿ ಕಂಡಿಲ್ಲ ಅದು. 2 ಇದಾವ? 2 ಇದೆ ಸರ್ ಇದರಲ್ಲಿ. 2 ಒಟ್ಟಿಗೆ ಬಂದ್ಬಿಟ್ಟವ? ಹ್ಞೂ ಒಟ್ಟಿಗೆ ಬಂದವು ಸರ್. ಇದೇ ಪಕ್ಕದಲ್ಲಿ ಹಳ್ಳ ಸರ್, ತೆಂಗಿನ ಗಿಡ ಇರ್ತದೆ ಸರ್, ಅದೇ ಹಳ್ಳ. ಈ ಹಳ್ಳಕ್ಕೆ ಬರುತ್ತೆ ಸರ್ ಅವು. ಅದು ಬಂದು ಸೇರ್ಕೊಂಡ್ಬಿಟ್ಟು? ಹಾಂ ಬಂದು ಸೇರ್ಕೊಂಡು ಸರ್. ಹುಲ್ಲೆಲ್ಲ ಇದೆಯಾ? ಹುಲ್ಲೊಳಗಡೆ ಹೋಗಿದ್ರೆ ಹೋಗಿದ್ರು ಬರುತ್ತೆ ಸರ್, ಭಾಳ ಹೊತ್ತು ಇರಂಗಿಲ್ಲ, ಬರುತ್ತೆ. ಒಟ್ಟು ಹಾಂ ಹಿಡ್ತೀವಿ ಸರ್. ಇವಾಗ ಒಂದು ದಾರ ಕಟ್ಟಿ ಬಲೆ ಬಿಡ್ತೀನಿ ಸರ್. ಆ ಕಡೆ ಈ ಕಡೆ ಬಲೆ ಬಿಟ್ಟು ಆಮೇಲೆ ಎಕಡೆ ಇದೆ ಎಕಡೆ ಇಲ್ಲ ಅಂತೇಳಿ ನೋಡ್ಕೊಂಡು ಅವಾಗ ನೀರಿನಲ್ಲಿ ಇಳಿದು ರೆಸ್ಕ್ಯೂ ಮಾಡ್ತೀನಿ ಸರ್. ಮಾಡ್ತೀರಾ? ಹ್ಞೂ ಸರ್. ಓಕೆ, ಹುಷಾರಾಗಿ ಹೋಗಿ ಬರ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಡೀರಿ. ನಿಮ್ಮ ಟೀಮ್ ಇದೆಯಾ? ಹಾಂ ಟೀಮ್ ಇದೆ ಸರ್. ಇಟ್ಕೊಂಡಿರ ಕಿಟ್ಟು? ಹಾಂ ಇದು ಮೇನ್ ಸರ್, ನಮಗೆ ಇರಲೇಬೇಕದು. ಅದು ಯಾಕಂದರೆ ಬಿದ್ದ ಮೇಲೆ ಬಾಯಿಗೆ ಟೇಪ್ ಸುತ್ತಿತ್ತು ಸರ್. ಯಾವುದಕ್ಕೆ? ಅದು ಮೊಸಳೆ ಸಿಕ್ಕಿದ ಮೇಲೆ ಬಾಯಿ ಟೇಪ್ ಸುತ್ತೀರಾ? ಹಾಂ ಟೇಪ್ ಸುತ್ತೀವಿ ಸರ್. ಆ ಟೇಪ್ ಮತ್ತು ಬಾಯಿ ಹಿಂಗೆ ಏನಕ್ಕೆ ಬರೋಂಗಿಲ್ಲ, ಅದು ತೆಗಿಯೋತ್ನಾಗ ರಿಸ್ಕ್ ಆಗುತ್ತೆ ಸ್ವಲ್ಪ. ತಗೊಂಡು ಹಿಂಗೆ ಅಂದ್ರೆಗನ ಇದು ಬ್ಲೇಡ್ ತಗೊಂಡು ಹಿಂಗೆ ಅಂದ್ರೆಗನ ಅದು ಪ್ಯಾಚ್ ಬಂದ್ಬಿಡುತ್ತಲ್ಲ ಸರ್, ಜಲ್ದಿ ಬಿಡೋಕ್ಕಾಗಲ್ಲ, ಈಸಿ ಬರುತ್ತೆ. ಓಕೆ, ಅದಕ್ಕಾಗಿ ಹ್ಞೂ ಸರ್. ಓಕೆ ಬನ್ನಿ, ಬಲೆ ಹೇಗಿದೆ ನೋಡೋದು.
ಇದು ದೊಡ್ಡದು ಸರ್. ಹಾಂ ಇದಕ್ಕೆ ಒಂದು ಮನುಷ್ಯನ ತಿರ್ತಾನೆ ಸರ್. ಇದು ಹಾಂ ಈ ಸೈಜ್ ಇರುತ್ತೆ. ಇದಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೆ 1.5-2 ಕ್ವಿಂಟಲ್ವರೆಗೆ ಮೊಸಳೆ ಬೀಳ್ತವೆ. ಇದಕ್ಕೆ ಅಂದರೆ ಒಂದು 200 kg 200 kgವರೆಗೆ ಬೀಳ್ತವೆ. ದೊಡ್ಡ ಮೊಸಳೆ. ದೊಡ್ಡ ಮೊಸಳೆ. ಹಾಂ ಈ ದೊಡ್ಡ ಮೊಸಳೆ ಹಿಡಿಯೋದು. ಹಾಂ ದೊಡ್ಡ ಮೊಸಳೆ ಸರ್. ಈಗ ಚಿಕ್ಕದಿರಂದ್ರೆ ಚಿಕ್ಕ ಬಲೆ ಹಾಕ್ತೀರಾ? ಹಾಂ ಚಿಕ್ಕದು. ಸಣ್ಣ ಸರ್ ಒಂದು 5 kgಲಿಂದ ಹಿಡಿದು 2 ಕ್ವಿಂಟಲ್ವರೆಗೆ ಬಲೆ ಇಟ್ಕೊಂಡಿ ನಾನು. ಆ ಸೈಜಿನ ಯಾವುದೇ ಬರಲಿ ತಗೊಂಡು ಹೋಗಕ್ಕೆ. ಈ 5 kg ಮೊಸಳೆ ಸಿಕ್ಕರೂ ಕೈ ಹಿಡಿಯೋಕ್ಕಾಗಲ್ಲ. ನೀರಲ್ಲಿದ್ರೆ ಹಿಡಕ್ಕಾಗಿಲ್ಲ ಸರ್. ಓಡೋಗುತ್ತೆ. ಓಡಾಗುತ್ತೆ. ಅದು ಒಳಗಡೆ ಹೋದ್ರಾಗನ ಮನುಷ್ಯನಿಗೆ ಹುಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಲ್ಲ. ಆಮೇಲೆ 5 kg ಮೊಸಳೆನೂ ಕಚ್ಚುತ್ತಾ? ಕಚ್ಚಂಗಿಲ್ಲ ಸರ್. ಭಯ. ಬೈಕ್ ಓಡೋಗುತ್ತೆ. ಅವ್ರು ಏನು ಮಾಡ್ತಾರೆ, ಇವಾಗ ರೈತರಿಗೆ ಒಂದು ಭಯ ಇರುತ್ತಲ್ಲ. ಹಬ್ಬ ಮೊಸಳೆ ಅಂತೇಳಿ ಆ ಥರ ಮೊಸಳೆ ಅಂದ್ರೆ ಎಲ್ಲರಿಗೆ ಭಯ ಒಂದು ಇರುತ್ತಲ್ಲ. ಅದು ಏನು ಸಣ್ಣ ಮರಿ ಇದ್ರೆ ಏನು ಮಾಡಂಗಿಲ್ಲ. ಏನು ಅವ್ರು ಭಯ ಬರೋರು ಹೋಗೋರು. ಬಟ್ ಮರಿ ಇರೋ ಮೊಸಳೆ ಕಚ್ಚಲ್ಲ. ಎಷ್ಟು kg ಇರ್ಬೇಕು ಸರ್? ಮಿನಿಮಮ್ 25ರಿಂದ 30ರವರೆಗೆ. 30 kg ಮೇಲೆ ಸರ್. ಅದು ಕಚ್ಚುತ್ತೆ. ಅದು ಅಟ್ಯಾಕ್ ಮಾಡ್ಬೇಕಂದ್ರೆ 30 kg ಮೇಲೆ ಬೆಳಿಬೇಕು. 30 kgಲಿಂದ ಸ್ಟಾರ್ಟ್ ಮಾಡುತ್ತೆ ಸರ್ ಕಚ್ಚಕ್ಕೆ. ಎಷ್ಟು ಏಜ್ ಇರುತ್ತೆ? 3 kg ಇದ್ರೆ ಅದು? ಹಾಂ ಸರ್. ಎಷ್ಟು ಏಜ್ ಇರುತ್ತೆ? ಎಷ್ಟು ಇರುತ್ತೆ ಸರ್? 30 kg ಅಂದ್ರೆ ನನ್ನ ಲೆಕ್ಕಕ್ಕೆ ಒಂದು 5ರಿಂದ 6 ವರ್ಷ ಅಥವಾ 6-7 ವರ್ಷವರೆಗೆ ಇರುತ್ತೆ ಸರ್. 7 ವರ್ಷದ ಮೊಸಳೆ ಆಗಬೇಕು. ಹಾಂ ಮೊಸಳೆ ಆಗುತ್ತೆ ಸರ್. ಅದಕ್ಕಿಂತ ಸಣ್ಣದಿದ್ರೆ ಕಚ್ಚಲ್ಲ. ಮನುಷ್ಯರಿಗೆ ಹೆದರಿಕೆ ಅಷ್ಟೇ. ಓಕೆ ನೋಡಿ ಸರ್. ದಾರ ಇದು ಕಟ್ತಾರೆ. ಮರಕಲ್ಲ ಸರ್. ದಾರ ತಗೊಂಡು ಆ ಕಡೆ ಬಿಟ್ಟ ಮೇಲೆ ಇದಕ್ಕೆ ಹಗ್ಗ ಇದ್ರ ಮುಖಾಂತರ ಕಟ್ತೀವಿ ಸರ್. ಬಲೆ ಕಳಿಸ್ತೀವಿ ಆ ಕಡೆ. ಹಾಂ ಅದು ಒಳ್ಳೇದ ಕೆಟ್ಟದ ಗೊತ್ತಂಗಿಲ್ಲ ಸರ್. ಹಂಗಾಗಿ ಡೈರೆಕ್ಟ್ ತಗೊಂಬಕ್ಕಾಗಿಲ್ಲ. ಹಂಗಿಲ್ಲ. ಓಕೆ ರಿಸ್ಕ್ ಬೇಡ. ಹಾಂ ಬಲೆ ಇದ್ರಾಗ ನಾವು ಏನಾದ್ರು ಮಾಡ್ಕೋಬೋದು. ಆ ಕಡೆ ಬಂದ್ರೂ ಸ್ವಲ್ಪ ತಟ ಇದ್ರಾಗ ಬಲಿ ಬಂದು ಬಿದ್ದುಬಿಡುತ್ತೆ. ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದಿದ್ರು ಇರುತ್ತೆ ಸರ್. ನನ್ನ ಲೆಕ್ಕಕ್ಕೆ ಒಂದು 20 ಆಳ ಮೇಲೆ ಇರುತ್ತೆ ಸರ್. 20 ಅಡಿ? ಹ್ಞೂ ಸರ್. 20 ಅಡಿ 20 ಫೀಟ್? ಹ್ಞೂ ಸರ್ 20 ಫೀಟ್ ಇರುತ್ತೆ. ಈಗ ಬಲೆ ಹಾಕಿ ಆಮೇಲೆ ಇಳಿತೀರಾ? ಹಾಂ ಇಳ್ತೀವಿ ಸರ್. ಡ್ರೆಸ್ ಬಿಚ್ಬಿಟ್ಟು ಇಳಿತೀರಾ? ಹ್ಞೂ. ಸುಟ್ಕೋದು ಉಕ್ಕ ಕಿಂದಕಾಯಿ. ಯಾವ ಭಾಷೆ ಸರ್ ನೀವು ಮಾತಾಡೋದು? ತೆಲುಗು. ತೆಲುಗು ನೀವು ಮದರ್ ಟಂಗು? ಬಾರ್ಡ್ರ್ ಸರ್ ಇದು. ಕರ್ನಾಟಕ ಆಂಧ್ರ ಬಾರ್ಡ್ರ್. ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಆಂಧ್ರ ಸರ್. ಆಂಧ್ರ. ಹಾಂ. ಸೊ ನೀವು ಮೂಲ ತೆಲುಗುನವರಾ? ಹಾಂ ಸರ್. ಹಾಂ ಜೆ. ಈಗ ಇದ್ರೊಳಗೆ 2 ಮೊಸಳೆ ಇದೆಯಲ್ಲ? 2 ಇದೆ ಸರ್ ಇದರಲ್ಲಿ. ನೈಟ್ ಟಾರ್ಚ್ ಕಂಡು ಕೊಳ್ಳಿ ಮುಳುಗುತ್ತೆ. ನೋಡಿದ್ರಾ? ಹಾಂ ನೋಡಿದ್ವಿ ಸರ್. ಕಂಡ. ನೀವು ರಾತ್ರಿ ನೋಡಿದಿರಾ? ಹಾಂ ನೈಟ್ ನೋಡಿವಿ. ರಾತ್ರಿ ನೀವು ಹೋಗ್ಬಿಟ್ಟಿರಿ ಎದ್ದಿಗೆ ಬೆಳಗ್ಗೆ ಎದ್ದು? ಇಲ್ಲ ಹೋಗಂಗಿಲ್ಲ ಸರ್. ಹಂಗೆ ಹೋಗಂಗಿಲ್ಲ. ಏನಂದಾಗ ಅದಕ್ಕೆ ಹಾನಿ ಮಾಡಿದ್ರಲ್ಲ ಹೋಗೋದು. ಹಾನಿ ಮಾಡಿಲ್ಲಲ್ಲ. ಹಾಂ ರಾತ್ರಿ ಹಿಡಿಯಲ್ಲ ನೀವು? ರಾತ್ರಿ ಹಿಡಿತೀವಿ ಸರ್. ರಾತ್ರಿ ಹಿಡಿತೀವಿ. ಏಯ್ ಮೆಲ್ಲಕ್ಕೆ ಸರ್. ಏಯ್ ಹೋಗ್ಯೋ ಮುರುತ್ತದೆ ಗುರು. ಮೊದಲು ಕಾಲಟು ಚೇಂಜ್ ಮಾಡು ಗುರು. ಎಂಥ ಕಾಲಟು ಹಾಕೊಂಡು ಗುರು ಎದುರಿಸಂತವು. ಸ್ನೇಹಿತರೆ, ಇವತ್ತು ಮೋಸ್ಟ್ ಥ್ರಿಲ್ಲಿಂಗು 2 ಮೊಸಳೆ ಒಟ್ಟಿಗೆ ಒಂದೇ ಹೊಂಡದಲ್ಲಿ ಬಂದಿದ್ದಾವೆ. ತುಂಗಭದ್ರಾ ನದಿಯಿಂದ ಹಿಡಿದು ಅದನ್ನ ತಗೊಂಡು ನದಿಗೆ ವಾಪಸ್ ಬಿಡೋಣ ಸರ್. ಹಾಂ ಸರ್ ಬಿಡೋಣ. ಹಾಂ ಈಗ ನೀವು ಮೊಸಳೆ ಹಿಡಿಯೋಕೆ ಹೋದಾಗ ಯಾರನ್ನ ಇಬ್ಬರು ಹೆಲ್ಪರ್ ಬೇಕು ಸರ್. ಬೇಕು. ಒಬ್ಬರು ಹಿಡಿಯೋಕೆ ಚಾನ್ಸೇ ಇಲ್ಲ. ಓ ಇದು ಹಾವು ಥರ ಅಲ್ಲ ಸ್ನೇಹಿತರೆ. ಇದು ಹಾವು ನಮ್ಮ ಸ್ನೇಕ್ ಶಾಮ್ ಒಬ್ಬರು ಹಿಡಿತಾರಲ್ಲ ಹಂಗಲ್ಲ. ಇದು ಬೇರೆ ಥರ. ಇದು ಹೌದು ಸರ್. ನಿಮ್ಗೆ ಹಾವು ಹಿಡಿಯಕ್ಕೆ ಬರುತ್ತಾ? ಹಾಂ ಸ್ವಲ್ಪ ಸರ್. ಅಷ್ಟೊಂದು ಮುಂದೆ ಇಲ್ಲ. ಕಾಲು ಹಿಡಿಯಕ್ಕೆ ಬರುತ್ತೆ, ತಲೆ ಹಿಡಿಯಕ್ಕೆ ಬರಲ್ಲ. ಇಲ್ಲ. ಏಯ್ ಇಲ್ಲ ಸರ್. ನಿಮ್ಮ ಹತ್ರ ಇದಿಲ್ವಾ ಕೇಜು? ಅಂದರೆ ಈ ಇದ್ರಲ್ಲಿ ತೋರಿಸ್ತಾರಲ್ಲ, ಡಿಸ್ಕವರಿ ಚಾನಲಲ್ಲೆಲ್ಲ ತೋರಿಸ್ತಾರಲ್ಲ, ಈ ಸುತ್ತ ಕಬ್ಬಣದ ಕೇಜ್ ಹಾಕೊಂಡು ಹೋಗಿ ಹುಡುಕ್ತಾ ಇರ್ತಾರಲ್ಲ ಕ್ಯಾಮ್ರಾ ಹಾಕೊಂಡು. ಆ ಥರದಿಲ್ವಾ ಕೇಜ್ ನಿಮ್ಮಲ್ಲಿ? ಅಯ್ಯೋ ಆ ಥರದ್ದು ಇದ್ರೆ ಒಳಗಡೆ ಹೋಗೋದಾಯ್ತು. ಗೊತ್ತಿಲ್ಲ ಸರ್ ಅದು. ಅಯ್ಯೋ ಹೋಗಂಜೆ. ಕಬ್ಬಣದ ಕೇಜ್ ಹಾಕೊಂಡು ಒಳಗಡೆ ಹೋಗಿ ನೀಟಾಗಿ ಹಿಂಗೆ ತಗೊಂಬರ್ಬೋದಾಯ್ತು ಒಂದು ಶಾಟು. ಏನು ಮಾಡ್ತಾ ಇದ್ದೀನಿ ತಗೋದೇನಿಲ್ಲ ಸರ್. ಡೈರೆಕ್ಟ್ ಹಿಡ್ಕೊಂಡೆ ಬಂದ್ಬಿಡ್ತು ನಂಗೆ ಇದ್ರೆ. ಅಯ್ಯೋ ಹಂಗ ನೀವೀಗ ಹಂಗಿದ್ರಗನ ಡೈರೆಕ್ಟ್ ಹಿಡ್ಕೊಂಡೆ ಬಂದ್ಬಿಡ್ತೇನೆ. ಕ್ಯಾಚ್ ಹಾಕ್ಬಿಡ್ತೀರಾ? ಕ್ಯಾಚ್ ಹಾಕ್ಬಿಡ್ತೇನೆ. ಏನಿಲ್ಲ ಸರ್. ಇನ್ನೂ ಒಂದು ಸಣ್ಣದು ಇರ್ಬೇಕು ಸರ್. ಅದಕ್ಕೊಂದು ಬಲೆನೂ ಹಾಕ್ಬೇಕು ಸೆಂಟ್ರ್. ಓ ಚಿಕ್ಕ ಮೊಸಳೆ. ಹಾಂ ಸರ್. ಓ 2 ಬಲೆ ಹಾಕ್ಬೇಕಾಗುತ್ತೆ. ಹಾಂ ಓಕೆ. ಆಮೇಲೆ ಸರ್ ಈ ಮೊಸಳೆ ಲೈಫ್ ಬಗ್ಗೆ ಸ್ವಲ್ಪ ಹೇಳಿ. ಹಂಗೆ ಬಲೆ ಹಾಕ್ತಾ ಏನು ಮಾಡುತ್ತೆ ಮೊಸಳೆ? ಈಗ ನದಿ ಬಿಟ್ಟಿಲ್ಲಿ ಬಂದು ಸೇರ್ಕೊಂಡಿದೆಯಲ್ಲ. ಹ್ಞೂ ಸರ್. ಏನು ತಿನ್ನುತ್ತದು? ಅದು ಸರ್ ಇದು ಗೊಬ್ಬರ, ಎಂಡೆ ಗೊಬ್ಬರ. ಎಂಡೆ ಗೊಬ್ಬರ ಮತ್ತು ಕಪ್ಪೆ ಪಕ್ಷಿಗಳು ಮತ್ತು ಇವು ಸ್ವಲ್ಪ ಏನಾದರೂ ಮಾಂಸ ಅಂತವು ತಿಂದಿದ್ರೆಗನ, ದೊಡ್ಡ ಮಾಂಸ ಅಂತವು ಏನಾರ ಬ್ಲಡ್ ನೀವು ತಿಂದಿದ್ರೆಗನ, ಜಲ ಪ್ರಾಣಿಗಳಲ್ಲದೆ ಮೇಲೆ ಏನಾದರೂ ತಿಂದ್ರೆಗನ ಮತ್ತು ಹಸುಗ ಕುರಿ ಮೇಕೆಗಳಿಗೂ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ ಸರ್. ಮೊಸಳೆ ವೆಜ್ಜಾ ನಾನ್ ವೆಜ್ಜಾ? ಸರ್ ನಾನ್ ವೆಜ್ ಸರ್. ನಾನ್ ವೆಜ್. ಗೊಬ್ಬರ ತಿಂತೇನ್ರಿ? ಹಾಂ ಗೊಬ್ಬರದಲ್ಲಿ ಕ್ರಿಮಿಗಳು ಇರ್ತಾವಲ್ಲ ಸರ್. ಓಹೋ.
ಕ್ರಿಮಿಗಳು ಇರ್ತಾವಲ್ಲ ಅದರೆಲ್ಲ ಎಂಡೆ ಹುಳ ಅವೆಲ್ಲ ಇರ್ತಾವಲ್ಲ ಸರ್, ಅದನ್ನ ತಿನ್ನುತ್ತೆ. ಹಾಂ ತಿನ್ನುತ್ತೆ. ಓಕೆ. ಅಂಜೆ ಸ್ವಲ್ಪ ಬಿಡು. ಆದ್ರೆ ಈಗ ಇದು ಬಂದು ಸೇರ್ಕೊಂಡಿದೆಯಲ್ಲ ಇದು, ಹ್ಞೂ ಸರ್. ನೀವು ಹಿಡಿದಿಲ್ಲ ಅಂದ್ರೆ ಎಷ್ಟು ದಿನ ಇರುತ್ತೆ ಇಲ್ಲೇ ಅದು? ಸರ್ ಅದು ಹಿಡ್ದಿಲ್ಲ ಅಂದ್ರೆ ನಾನು ಇಲ್ಲೇ ಸೆಟ್ಲ್ ಆಗ್ಬೋದು ಸರ್, ಹೇಳಕ್ ಬರಂಗಿಲ್ಲ. ಒಂದು ಗವಿ ಮಾಡ್ಕೊಂಬಿಡುತ್ತೆ ಸರ್. ಓ ಹೌದಾ? ಹ್ಞೂ ಸರ್, ಹಾಂ ಗವಿ ಮಾಡ್ಕೊಂಬಿಡುತ್ತೆ. ಒಂದು ವೇಳೆ ಬಂದಿಲ್ಲಪ್ಪ ಅಂದರೆ ಯಾರ್ದು ಕಾಟ ಇಲ್ಲಪ್ಪ, ಏನೋ ನಮ್ಮ ಫ್ರೀ ಐತಿ ಇಲ್ಲೇ ಅಂತಂದು ಅದು ಅಂದ್ಕೊಂಡ್ರಗನ ಒಂದು ಒಡ್ಡಿಗೆ ಈ ಥರ ಒಡ್ಡಿಗೆ ಪಡೆ ಮಾಡ್ಕೊಂಬಿಡುತ್ತೆ ಬಕ್ಕೆ, ತೂತ್ ಮಾಡುತ್ತೆ. ತೂತ್ ಮಾಡುತ್ತೆ. ಹೆಂಗ್ ಮಾಡುತ್ತೆ ತೂತದ? ಅದು ಸರ್ ಅದೇ ಉಗುರ್ಲೆ ಕೈಯಲ್ಲಿ ಹಾಂ ಕಾಲೇ ತೊಡ್ಕೊಂಬಿಡುತ್ತೆ ಸರ್, ಕಾಲೇ ತೊಡ್ಕೊಂಬಿಡುತ್ತೆ. ಮನೆ ಅದು? ಹಾಂ ಮನೆ ಮಾಡ್ಕೊಂಡು ವಸ್ತಿ ಮಾಡ್ಕೊಂಡು ಅದು ಎಷ್ಟು ಇದ್ರ ಸತಿಗೆ ಆಯ್ತು, ಇನ್ನು ಜುಪ್ ಅನ್ನಂಗಿಲ್ಲ ಸರ್, ಮುಗೀತದು ಲೈಫ್ ಎಲ್ಲೇ ಸೆಟ್ಲ್ ಆಗಿಬಿಡುತ್ತೆ. ಇನ್ನು ಬಟ್ಟೆ ಏನು ಊಟನೇ ಇಲ್ಲ, ಮೀನು ಇಲ್ಲ, ಮೊಸಳೆ ಏನು ಇದು ಇಲ್ಲ. ಯಾವ ಸರ್? ಇದ್ರಲ್ಲಿ ಏನು ಊಟ ಇಲ್ಲ ಇದ್ರಲ್ಲಿ? ಊಟ ಇಲ್ಲ ಸರ್, ಬಂದು ಇದು ಮಾಡಿಬಿಡುತ್ತೆ. ಇವಾಗ ಸ್ವಲ್ಪ ಗದ್ದಲ ಐತಿ, ಸುಮ್ಮನೆ ಇದ್ವಿಲ್ಲ ಅಂದ್ರೆ ಇದು ಬಿಸಿಲಿಗೆ ಅವು ಕ್ರಿಮಿಗಳೆಲ್ಲ ತಿಂದಿದ್ದಿರ್ತಲ್ಲ ಸರ್, ಅವು ಹುಳ ಅಂತವಲ್ಲ ಬಂದು ಇಂಥ ಗಡ್ಡಿಗೆ ಬಾಯಿ ತೆರ್ಕೊಂಡು ಮಲ್ಕೊಂಡ್ಬಿಡುತ್ತೆ. ಮಲ್ಕೊಂಡು ಅವು ಪಕ್ಷಿಗಳು ಅವು ತಿನ್ನಕ್ ಬರ್ತವೆ, ಹುಳ ತಿನ್ನಕ್ ಬಂದಾಗ ಅಟ್ಯಾಕ್ ಮಾಡಿಬಿಡುತ್ತೆ ಸರ್, ಅದು ಕ್ಯಾಚ್ ಮಾಡಿಬಿಡುತ್ತೆ ಪಕ್ಷಿನ. ಹ್ಞೂ ಸರ್. ಓ ಕಲ್ ತರ ಮಲ್ಬಿಡುತ್ತೆ? ಹಾಂ ಕಲ್ ಥರ ಮಲ್ಬಿಡುತ್ತೆ ಬಾಯಿ ತೆರ್ಕೊಂಡು. ಪಕ್ಷಿ ಬಾಯಿ ಒಳಗಡೆ ಹೋಗಿ ತಿನ್ನಕ್ ಹೋದಾಗ ಹಿಡಿದು ಬಿಡುತ್ತೆ? ಹಾಂ. ಓಹೋ, ಆ ಥರ ಇರುತ್ತೆ ಸರ್. ಆ ಥರ ಅದು? ಹ್ಞೂ ಸರ್. ಸೊ ಹಂಟಿಂಗ್ ಟೆಕ್ನಿಕ್ ಅದು? ಹಾಂ ಟೆಕ್ನಿಕ್. ಎಷ್ಟೊತ್ತಾದ್ರೂ ಹಂಗೆ ಇರುತ್ತೆ? ಅಷ್ಟೇ ಇರುತ್ತೆ. ನಮ್ಮ ಗದ್ದ ಮೇಲೆ ಹಾಲಾದ ಗದ್ದ ಅರ್ತತ್ತಲ್ಲ ಸರ್, ಅದು ಯಾವುದು ಕ್ಯಾಚಿಂಗ್ ಮಾಡೋ ಮೂವ್ಮೆಂಟ್ ಯಾವ ಥರ ಇದ್ರೆ ಕ್ಯಾಚ್ ಮಾಡುತ್ತೆ ನೋಡಿ, ಅವನೇ ಆಗಲಿ ಅದಾಗಲಿ ಆ ಥರ ಇದು ಮೂವ್ ಮಾಡು. ಓ ಆ ಥರ ಅಂದ್ರೆ ಇಲ್ಲಿದ್ದು ಜೀವನ ಪೂರ್ತಿ ಬದುಕಕ್ಕೆ ಸಾಧ್ಯ? ಸಾಧ್ಯ ಸರ್, ಸಾಧ್ಯ. ಬಟ್ ಅದು ಸಂಗಾತಿ ಬೇಕಲ್ಲ? ಸಂಗಾತಿ ಕಳ್ಸಂದು ಸರ್, ಸ್ಮೆಲ್ ಎಲ್ಲಿರ್ತಾವಲ್ಲ ಬಂದ್ಬಿಡ್ತದೆ. ಹೌದಾ? ಅದು ಮೀಟಿಗೆ ಬಂದ್ರಾಗನ ಆ ಸ್ಮೆಲ್ ಬಂದ್ಬಿಡುತ್ತೆ ಸರ್, ಅದು ಸ್ಮೆಲ್ ಬಂದ್ಬಿಡ್ತವೆ, ಅವೇ ಬಂದ್ಬಿಡ್ತವೆ. ಇದು ಫಿಮೇಲ್ ಆದ್ರಾಗನ ಬಂದ್ಬಿಡ್ತವೆ, ಮೇಲ್ ಆದ್ರಾಗನ ಇದು ಹೋಗುತ್ತೆ ಒಟ್ಟು. ಓ ಆ ಥರ. ಹಾಂ ಸರ್. ಫೀಮೇಲ್ ಕಡೆ ಹುಡ್ಕೊಂಡು, ಹಾಂ ಫೀಮೇಲ್ನ ಹುಡ್ಕೋದು ಮೊಸ್ಲಲ್ಲೂ ಇದೆ? ಹಾಂ ಸರ್ ಇದೆ. ಓ ಗ್ರೇಟ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.